ಜಾಗತಿಕ ಆಡಳಿತಕ್ಕಾಗಿ ದಿ ಡಿವೈನ್ ಫೋರ್ಸ್ 123 ಒಂದು ಹೊಸ ಐಡಿಯಾ ಮುಂದಿಟ್ಟಿದೆ. ಅದರ ಬಗ್ಗೆ ಇವತ್ತು ನೋಡೋಣ. ಇದರ ಮೂಲ ಉದ್ದೇಶ ಯುನೈಟೆಡ್ ಮಾಸ್ಟರ್ಸ್ ಅನ್ನೋದು, ಅಂದ್ರೆ ವಿಶ್ವಸಂಸ್ಥೆಗೆ ಪೂರಕವಾದ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಸರಿ, ಹಾಗಾದ್ರೆ ಬನ್ನಿ ಈ ಕಲ್ಪನೆ, ಅದರ ತರ್ಕ, ನೀಲನಕ್ಷೆ ಮತ್ತು ಇತಿಹಾಸವನ್ನ ಒಮ್ಮೆ ನೋಡೋಣ. ಈ ಪ್ರಸ್ತಾವನೆ ಪ್ರಕಾರ ಇವತ್ತಿನ ಜಾಗತಿಕ ಸವಾಲುಗಳಿಗೆ ಶಾಂತಿ ಮತ್ತು ಸಾಮರಸ್ಯದ ಹೊಸ ದಾರಿ ಬೇಕೇ ಬೇಕು. ನೋಡಿ, ಹೊಸ ನೈತಿಕ ದಿಕ್ಸೂಚಿ ಯಾಕೆ ಬೇಕು ಅಂತ ಹೇಳೋಕೆ ಈ ಎಲ್ಲ ಜಾಗತಿಕ ಅಪಾಯಗಳನ್ನ ಲಿಸ್ಟ್ ಮಾಡ್ಲಾಗಿದೆ. ಈ ತರದ ಜಾಗತಿಕ ಬಿಕ್ಕಟ್ಟುಗಳಿಗೆ ಆಧ್ಯಾತ್ಮಿಕತೆ ಒಂದೇ ದಾರಿ ಅನ್ನೋದು ಇವರ ಬಲವಾದ ನಂಬಿಕೆ. ಇವರ ವಿಷನ್ನ ಕೇಂದ್ರಬಿಂದುವೇ UBUMUD ಅನ್ನೋ ಈ ಫ್ರೇಮ್ವರ್ಕ್. ಇದರ ಪ್ರಮುಖ ಭಾಗವೇ ಯುನೈಟೆಡ್ ಮಾಸ್ಟರ್ಸ್ ಅಥವಾ UM. ಇದನ್ನ UN ಜೊತೆ ಕೆಲ್ಸ ಮಾಡೋಕೆ ಡಿಸೈನ್ ಮಾಡ್ಲಾಗಿದೆ. ಈ ಸಂಬಂಧವನ್ನ ಶಿವ ಮತ್ತು ಶಕ್ತಿ ತರ ಅಂತ ಇವರು ನೋಡ್ತಾರೆ, ರಾಜಕೀಯ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ಒಂದು ಸಂಗಮ. ಈ ವಿಷನ್ನನ್ನ ಜಾಗತಿಕ ಮಟ್ಟದಲ್ಲಿ ಜಾರಿಗೆ ತರಲು ಒಂದು ಡೀಟೇಲ್ಡ್ ಪ್ಲಾನ್ ಕೂಡ ಇದೆ. ಮೊದಲಿಗೆ ಗ್ಲೋಬಲ್ ಆಪರೇಷನ್ಸ್ಗಾಗಿ 9 ಬೇರೆ ಬೇರೆ ಅಂಗಗಳಿರುವ ಹೊಸ ರಚನೆಯ ಪ್ರಸ್ತಾಪ ಇದೆ. ಹಾಗೆಯೇ ಅಂತಾರಾಷ್ಟ್ರೀಯ ಸಮುದಾಯ 9 ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಇವರು ಕೇಳ್ಕೊಳ್ತಾರೆ. ಆದ್ರೆ ಇದು ಹೊಸ ಐಡಿಯಾ ಏನಲ್ಲ, ದಶಕಗಳಿಂದ ನಡೀತಿರೋ ಒಂದು ಅಭಿಯಾನದ ಬಗ್ಗೆ ಈ ಡಾಕ್ಯುಮೆಂಟ್ರಿ ಹೇಳುತ್ತೆ. ಇವರ ಪ್ರಯತ್ನ 1995ರಲ್ಲಿ ಶುರುವಾಗಿತ್ತು. ಕಳೆದ 30 ವರ್ಷಗಳಲ್ಲಿ ಹಲವು ನಾಯಕರನ್ನ ತಲುಪಿದ್ದಾರೆ. ಇತ್ತೀಚೆಗೆ ಅಂದ್ರೆ ನವೆಂಬರ್ 2026ರಲ್ಲಿ ಭಾರತ ಸರ್ಕಾರಕ್ಕೆ ಒಂದು 3D ಸಾರ್ವತ್ರಿಕ ಮನವಿ ಮಾಡಿದ್ದಾರೆ. ಈ ಐಡಿಯಾವನ್ನ ಮುಂದೆ ತಗೊಂಡು ಹೋಗೋಕೆ ರಾಜತಾಂತ್ರಿಕ, ಸಂಸದೀಯ ಹಾಗೂ ಸಾರ್ವಜನಿಕ ಬೆಂಬಲವನ್ನ ಕೋರಿದ್ದಾರೆ. ಒಟ್ಟಾರೆಯಡಿ ಹೇಳೋದಾದ್ರೆ, ಜಾಗತಿಕ ನಿರ್ಧಾರಗಳಿಗೆ ನೈತಿಕ ದಿಕ್ಸೂಚಿ ನೀಡಲು ಯುನೈಟೆಡ್ ಮಾಸ್ಟರ್ಸ್ ಅನ್ನೋದು ಇವರ ವಿಷನ್. ಹಾಗಾದ್ರೆ ಆಧ್ಯಾತ್ಮಿಕತೆ ಮತ್ತು ಜಾಗತಿಕ ಆಡಳಿತ ಇವೆರಡನ್ನೂ ಒಟ್ಟಿಗೆ ತರೋಕೆ ಸಾಧ್ಯನಾ? ಯೋಚಿಸಬೇಕಾದ ವಿಷಯ.